ಕರ್ನಾಟಕ ರಾಜ್ಯ ಎಲ್ಲ ನಿವೃತ್ತ ನೌಕರರಿಗೆ, ವಿವಿಧ ಇಲಾಖೆಗಳಲ್ಲಿ ಸೇವೆ ಮಾಡಿರ್ತಕ್ಕಂಥ ಎಲ್ಲ ನೌಕರಗಳಿಗೆ ನನ್ನ ವಂದನೆಗಳು, ನಮಸ್ಕಾರಗಳು. ನಾನು ಇವತ್ತೇನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ದಿನಾಂಕ 2ನೇ ತಾರೀಕು ಹೇಳಿದರು ನಮ್ಮ MLC ಸಾಹೇಬರು, ಬನ್ನಿ ಭೇಟಿ ಮಾಡೋಣ CM ಸಾಹೇಬ್ರನ್ನ ಅಂತೇಳಿ. ಆ ದಿನ ಅನಿವಾರ್ಯದಿಂದ ಆಗಲಿಲ್ಲ. ಹೋಲ್ ಡೇ ನಾವು ವಿಧಾನಸೌಧದಲ್ಲೇ ಇದ್ವಿ. ತದನಂತರ ದಿನಾಂಕ 3ನೇ ತಾರೀಕು ಆ ಒಂದು ಶುಭ ದಿನ ಬಂತು. ಹಾಗಾಗಿ ಆ ದಿನ ಬೆಳಗ್ಗೆ 9:30ಯಿಂದ ಸಂಜೆ 5:50ವರೆಗೂ ಕಾದ್ವಿ. ಆಗ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರ ಅಪ್ಪಾಜಿಯವರ ದರ್ಶನ ಆಯಿತು 5:50ಕ್ಕೆ. 5:50ರಿಂದ ಆನ್ ಅನ್ ಆ್ಯಾವ್ರೇಜ್ ಒಂದು 10 ನಿಮಿಷ, 5ರಿಂದ 10 ನಿಮಿಷ ಅಂತ ಹೇಳಬಲ್ಲೆ, ಮಾತಾಡಿದ್ರು. ನನಗೆ ಪ್ರಶ್ನೆ ಮಾಡಿದ್ರು, ಏನಮ್ಮ ತಾರತಮ್ಯ ಆಗಿದೆ ಅಂತ. ನಾನು ಅದ್ರ ಬಗ್ಗೆ ಹೇಳಿದೆ, ಈ ಥರ ನಮಗೆ 6ನೇ ವೇತನ 7ನೇ ವೇತನದ ವ್ಯತ್ಯಾಸದ ಬರಬೇಕು. ನೀವು 6ನೇ ವೇತನದ ಪ್ರಕಾರ ನಮಗೆ DCRG ಕೊಟ್ಟಿದ್ದೀರಿ, ಮತ್ತು ಕಮ್ಯುಟೇಷನ್ ಕೊಟ್ಟಿದ್ದೀರಿ, ಎನ್ಕ್ಯಾಶ್ಮೆಂಟ್ ಕೊಟ್ಟಿದ್ದೀರಿ, ಆದರೆ ನಮಗೆ 7ನೇ ವೇತನದ ಆಯೋಗದ ಪ್ರಕಾರ ಬರಬೇಕು ಅಂತೇಳಿ. ಆದರೆ ಪೆನ್ಷನ್ ಮಾತ್ರ 7ನೇ ಆಯೋಗದ ಪ್ರಕಾರ ಕೊಡ್ತಾಯಿದ್ದೀರಿ, ಸಂತೋಷ. ಅದಕ್ಕೆ ಹೌದಮ್ಮ ಅಂದರು. ಸರಿ, ನಮ್ಮ ಗೌರವಾನ್ವಿತ MLC ಆಗಿರ್ತಕ್ಕಂಥ ಸನ್ಮಾನ್ಯ ಐವಾನ್ ಡಿಸೋಜಾ ಅವ್ರ ಕಡೆ ತಿರುಗಿಸಿ, ಏನಪ್ಪ ಐವಾನ್ ಅವರೇ ಅಂತ ಕೇಳಿದ್ರು. ಅವರು ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡಿದ್ರು. ಮಂಗಳೂರಿಗೆ ಬಂದಿದ್ದಾರೆ ಈ ನಿವೃತ್ತರು, ಏನೋ ನಮ್ಗೆ ಸಹಾಯ ಮಾಡಿ ಅಂಥೇಳಿ. 26,000 ಜನ ಇದ್ದಾರೆ. ಇವರೆಲ್ಲರೂ ನಮ್ಮ ಮನೆ ಮುಂದೆ, ನನ್ನ ಮನೆ ಹತ್ರ ಬಂದರು. ಹಾಗಾಗಿ ಅಣ್ಣ, ನೀವು ಇದಕ್ಕೆ ಸಹಾಯ ಮಾಡಲೇಬೇಕು ಇವ್ರಿಗೆ ಅಂಥೇಳಿ ಅವರು ನಮ್ಮ ಪರವಾಗಿ ಮಾತಾಡಿದ್ರು. ಆಮೇಲೆ ನಮಗೇನು ತಾರತಮ್ಯ ಆಗಿದೆ ಅನ್ನೋದ್ರ ಬಗ್ಗೆನೂ ಸವಿಸ್ತಾರವಾಗಿ ಹೇಳಿದ್ರು. ನಂತರ ನಮ್ಮ ಸ್ಟೇಟ್ ನಾಯಕರು, ಸ್ಟೇಟ್ ಲೀಡರು ಅಂತ ಅನ್ಸ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಷಣ್ಮುಖಯ್ಯನವರು ಸಹ ಮಾತಾಡಿದ್ರು. ಸೊ ಇಷ್ಟೆಲ್ಲ ಮಾತಾಡಿದ್ಮೇಲೆ ಸಿದ್ದರಾಮಯ್ಯ ಅವರ ಪಕ್ಕದಲ್ಲೇ ಇರ್ತಕ್ಕಂಥ ರಾಯರೆಡ್ಡಿ ಅಂತ ಹೇಳಿದರು. ಅವ್ರ ಕೈಗೆ ನಮ್ಮ ಮನವಿ ಪತ್ರವನ್ನು ಕೊಟ್ಟರು. ಆದರೆ ಅದ್ರ ಮೇಲೆ ಏನೂ ಬರೆದಿರಲಿಲ್ಲ. ಅಲ್ಲೊಂದು ಸ್ವಲ್ಪ ಅಸಮಾಧಾನ ಆಯಿತು ನನಗೆ. ಬರೆದು ಏನಾದರೂ ಕೊಟ್ಟಿದ್ರೆ ಏನಾದರೂ ಒಂದು ಸ್ವಲ್ಪ ಪ್ರೋಸೆಸ್ ಕಾಣ್ಬೋದಾಗಿತ್ತು. ನಂತರ ಏನಾಯಿತು, MLC ಸಾಹೇಬ್ರನ್ನ ನಾನು ಮತ್ತೆ ಕೇಳಿದೆ. ಇಲ್ಲಮ್ಮ, ನಾನು ಒಳಗೋಗಿ ಬರೆಸ್ದೆ ಅಂತ ಹೇಳಿದ್ರು. ಅದು ಎಷ್ಟರ ಮಟ್ಟಿಗೆ ನಿಜ ಗೊತ್ತಿಲ್ಲ. ಎನಿಹಾವ್ ಆವತ್ತಿಗೆ ಮುಗೀತು. ನಂತರ ನಿನ್ನೆ ದಿನಾಂಕ 4ನೇ ತಾರೀಕು ಏನಾಯಿತು, ನಮ್ಮ ಆರ್ಥಿಕ ಇಲಾಖೆಯಲ್ಲಿರ್ತಕ್ಕಂಥ ರೇಜು ಸಾಹೇಬರು ಮತ್ತು ನಮ್ಮ ಅಂಜುಮ್ ಪರ್ವೇಜ್ರವರು ಹಾಗೂ ಜಾಫರ್ ಸರ್ ಅವರು ಮತ್ತು CS ಮೇಡಮ್ನವರು, ನಮ್ಮ ಚೀಫ್ ಸೆಕ್ರೆಟ್ರಿ ಟು CM ಸರ್, CS ಮೇಡಮ್ ಶಾಲಿನಿ ರಜನೀಶ್ ಮೇಡಮ್ರವ್ರನ್ನ, ಹಾಗೂ ಇನ್ನು ರಿತೇಶ್ ಸಿಂಗ್ ಸರ್ ಅವರು ಭಾಳ ಚೆನ್ನಾಗಿ ಇವರೆಲ್ಲರೂ ನಮಗೆ ರೆಸ್ಪಾನ್ಸ್ ಮಾಡಿದ್ರು. ರೇಜು ಸರು ಇದನ್ನು ಖಂಡಿತ ನಾನು CM ಸಾಹೇಬ್ರಿಗೆ ಕಳಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ನಮಗೆ ಒಂದು ಸ್ವಲ್ಪ ಆಸೆ ಹುಟ್ಟಿದೆ. ಸೊ ಕಾದು ನೋಡೋಣ. ಇನ್ನು ಇಲ್ಲಿಗೆ ನಿಲ್ಲಲ್ಲ, ಇದನ್ನು ನಾವು ಫಾಲೋ ಅಪ್ ಮಾಡಬೇಕಾಗತ್ತೆ. ಇಲ್ಲಿಗೆ ನಿಂತರೆ ಅದು ಏನು ಅರ್ಥ ಕೊಡಲ್ಲ. ಫಾಲೋ ಅಪ್ನ ನಮ್ಮ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಐವಾನ್ ಡಿಸೋಜರವರು ಹಾಗೂ ನಮ್ಮ ಸ್ಟೇಟ್ ಲೀಡರ್ ಆಗಿರ್ತಕ್ಕಂಥ ಸನ್ಮಾನ್ಯ ಷಣ್ಮುಖಯ್ಯನವರು ಹಾಗೂ ನಾನು ಮತ್ತು ಇನ್ನಿತರ ಎಂತ ಹೇಳ್ಬೋದು ಅಂತಂದರೆ ಜಿಲ್ಲಾ ಪ್ರಧಾನರು ಸಹ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಅದನ್ನು ಮುಂದುವರಿಸ್ತೀವಿ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.